ಸರ್ ಇನ್ಫ್ಯಾಕ್ಟ್ ಈಗ ಬಿಜೆಪಿಯಲ್ಲಿದ್ದೀರಿ, ಬಿಜೆಪಿಯಲ್ಲಿದ್ದರೂ ಕೂಡ ಬಿಜೆಪಿ ನಾಯಕರನ್ನು ಕೂಡ ನೀವು ಅಂದ್ರೆ ಟೀಕೆ ಮಾಡೋದ್ರಲ್ಲಿ ಅವರನ್ನು ಬಿಟ್ಕೊಡೋದಿಲ್ಲ, ಅವ್ರ ಬಗ್ಗೆನೂ ಕಾನ್ಸ್ಟೆಂಟ್ಲಿ ಟೀಕೆಗಳನ್ನು ಮಾಡ್ತೀರಿ. ಅಂದ್ರೆ ಆ ಪಕ್ಷದಲ್ಲಿದ್ದು ಅದೇ ಪಕ್ಷದಲ್ಲಿರುವಂತವ್ರ ಬಗ್ಗೆ ಟೀಕೆ ಮಾಡಿದ್ರೆ ಸಮಸ್ಯೆ ಆಗಲ್ವಾ ಅಂತ. ನಾನು ಯಾವ ಪಾರ್ಟಿಲಿ ಇದ್ರು ಕೂಡ ಯಾವುದೇ ಈಗ ಒಂದು ಪಕ್ಷನ ಕಟ್ಟೋರು ಯಾರು? ಕಾರ್ಯಕರ್ತರು. ಅಂತ ಪಕ್ಷನ ಹಾಳು ಮಾಡೋರು ಯಾರು? ಈ ಲೀಡರ್ಸ್ಗಳು. ಎಲ್ಲ ಅನುಭವಿಸಿ ಹಾಳು ಮಾಡಿ ಹುಟ್ಟೋಗ್ತಾರೆ. ಸೊ ಹಾಗಾಗಿ ನಾನು ಯಾವುದೇ ಪಾರ್ಟಿಲಿದ್ರು ಕೂಡ ನಮ್ಮ ನಾಯಕರುಗಳ ನಡವಳಿಕೆಗಳು ನಾನು ಪಾರ್ಟಿ ಬಗ್ಗೆ ಮಾತಾಡಲ್ಲ, ವ್ಯಕ್ತಿಗಳ ಪಕ್ಷದ ನಾಯಕರುಗಳ ನಡವಳಿಕೆ, ವ್ಯಕ್ತಿತ್ವ ಮತ್ತು ಅವರ ಕರಪ್ಷನ್ ಇದ್ರ ಬಗ್ಗೆ ಹೇಳ್ತಾ ಹೋಗ್ತು. ಬಟ್ ಯಡಿಯೂರಪ್ಪ ಅವ್ರ ಬಗ್ಗೆ ಯಾಕೆ ಅಷ್ಟೊಂದು ಆಕ್ರೋಶ ಸರ್ ನಿಮಗೆ? ಯಡಿಯೂರಪ್ಪ ಅವ್ರ ಬಗ್ಗೆ ಯಾಕೆ ಸರ್ ಅಷ್ಟೊಂದು ಆಕ್ರೋಶ? ಯಡಿಯೂರಪ್ಪನ್ ತನ್ನ ಮುಖ್ಯಮಂತ್ರಿ ಮಾಡಿದವ್ರೆ ನಾವು. ಯಡಿಯೂರಪ್ಪ ಏನ್ ಮಾಡಿ ನಮ್ಗೆ ಕೈ ಕೊಟ್ರು. ಛೇ 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 ಛೇ, ನನ್ನನ್ನು MLC ಮಾಡಿದ್ದು ನಾಟ್ ಯಡಿಯೂರಪ್ಪ, ಮುಕುಂದ RSS ಚೀಫ್. ಅವ್ರು ನನ್ನ ಇಲ್ಲ ವಿಷ್ಣು ನಿಮ್ಗೆ ಅನ್ಯಾಯ ಆಯ್ತು ಬನ್ನಿ, ಅದು ಕೂಡ ಮಾಡ್ಲಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಬಹಳ ಫ್ರೆಂಡ್ಸ್, ಅವ್ರ ಮಾತು ಕಟ್ಕೊಂಡು ನನಗೆ ಮಾಡ್ಲಿಲ್ಲ, ಮರ್ತೇ ಬಿಟ್ರು. ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನಾವೆಲ್ಲ ಮಂಚೂಣಿಯಲ್ಲಿ ನಿಂತಿದ್ದನ್ನ ಯಡಿಯೂರಪ್ಪ ಮರ್ತೇ ಬಿಟ್ರು ಅದನ್ನ. ಹಾಗಾಗಿ ಹುಣಸೂರಿ ಬಂದು ಸೋಲ್ಸಿದ್ರು. ನೀವು ಸಿದ್ದರಾಮಯ್ಯ ಜೊತೆ ಬಂದು ಸೇರ್ಕೊಂಡು ಸೇರ್ಸು ಬಿಡಿ, ಅದ್ರಲ್ಲಿ ಇಟ್ಸ್ ಆಲ್ ಪಾಸ್. ಯಾವ ತರ ಸೋಲ್ಸಿದ್ರು ಅಂದ್ರೆ ಹೇಗೆ, ಏನಾಯ್ತಲ್ಲಿ? ಈಗ ನಮ್ಗೆ ವಿರೋಧ ಮಾಡಿಸಿದ್ರು ಬೇರೆ ಬೇರೆಯವ್ರ ಕೈಲೆಲ್ಲ ದುಡ್ಡು ಕೊಟ್ಟು ಇದೆಲ್ಲ ಮಾಡಿ.